ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಿಮ್ಮೆಲ್ಲರಿಗೂ ನಾವೆಲ್ಲ ಸಣ್ಣವರಾಗಿದ್ದಾಗ ಸ್ನೇಹಿತರೆ ನಮ್ಮ ಅಜ್ಜಿ ಅವ್ರ ಟೈಮಿನ ಕತೆಗಳನ್ನೆಲ್ಲ ಹೇಳ್ತಾ ಇದ್ರಲ್ಲ. ಬರಗಾಲದ ಟೈಮಲ್ಲಿ ಏನು ತರಕಾರಿ ಸಿಗದೇ ಇರೋ ಟೈಮಲ್ಲಿ ಅವ್ರು ಯಾವ್ಯಾವ ಥರ ಅಡುಗೆಗಳನ್ನ ಮಾಡ್ಕೋತಾಯಿದ್ರು ಅಂತ ಹೇಳೋರು. ಅಂಥ ರುಚಿಕರವಾದ ಅಡುಗೆಗಳಲ್ಲಿ ಒಂದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬರಗಾಲದ ಸಮಯದಲ್ಲಿ ತರಕಾರಿ ಸಿಗದೇ ಇರೋ ಟೈಮಲ್ಲಿ ಮಾಡ್ಕೋತಿದ್ರಂತೆ. ಆದರೆ ಬರಗಾಲ ಯಾಕೆ, ಪ್ರತಿಯೊಂದು ಕಾಲದಲ್ಲೂ ಈ ಥರ ರುಚಿಯಾದ ಸಾರು ಮಾಡಿದ್ರೆ ಮನೇಲಿ ಎಲ್ಲರೂ ಆಸೆಪಟ್ಟು ತಿಂತಾರೆ. ರುಚಿಯಾಗಿರುತ್ತೆ ಸ್ನೇಹಿತರೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಆಗ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಈ ರುಚಿಕರವಾದ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಇದಕ್ಕೆ ಬರಗಾಲದ ಸಾರು ಅಥವಾ ಗೊಡ್ಡು ಸಾರು ಅಂತಲೂ ಕರೀತಾರೆ. ಸಿಂಪಲ್ ಅಂದರೆ ಸಿಂಪಲ್ ಸ್ನೇಹಿತರೆ, 2 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಒಂಚೂರು ಚಿಟ್ಟಬಿಟ್ಟಕ್ಕೆ ಬಿಡ್ತೀನಿ. ಅದಾದಮೇಲೆ ರುಚಿಗೆ ಇಂಗನ್ನು ಹಾಕ್ಕೊಳ್ತೀನಿ, ಒಳ್ಳೆ ಫ್ಲೇವರ್ ಬರಬೇಕು. ಆಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 3/4 ಟೀ ಚಮಚ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ 2 ಮತ್ತು ಮೆಣಸನ್ನ ಒಂದು ಅರ್ಧ ಟೀ ಚಮಚ ಚೆನ್ನಾಗಿ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಈಗ ನೆನೆಸಿಟ್ಟಿರೋ ಅಂಥ ಹುಣಸೆ ರಸ ಒಂದು ಅರ್ಧ ಕಪ್ಪು ಆಗೋಷ್ಟು ಹಾಕೋಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಈಗ ಕುದಿಸ್ತೀನಿ ಇದನ್ನು ಸ್ನೇಹಿತರೆ. ಇಷ್ಟನ್ನೂ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಇಷ್ಟು ಹಾಕಿದ್ರೆ ನೋಡಿದ್ರಲ್ಲ, 2 ನಿಮಿಷಕ್ಕಿಂತ ಕಮ್ಮಿ. ಅಷ್ಟು ಬೇಗ ರುಚಿಕರವಾದ ಗೊಡ್ಡು ಸಾರು ಅಥವಾ ಬರಗಾಲದ ಸಾರು ಮಾಡ್ಕೊಂಬಿಡ್ಬೋದು. ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಇಮ್ಯುನಿಟಿ ಬೂಸ್ಟರ್ ಸಾರು ಅಂತ ಕರೀತಾರೆ ಇದನ್ನು, ಜೀರಿಗೆ ಮೆಣಸು ಎಲ್ಲ ಹಾಕಿರೋದ್ರಿಂದ. ಈಗ ಈ ಬರಗಾಲದ ಸಾರು ಬರಗಾಲದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲೂ ಮಾಡ್ತೀವಿ. ಇಷ್ಟು ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟ್ ಟೈಮು ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಈ ರೆಸಿಪಿಗೆ ಮರೀದೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ. ಬಾಯ್ ಫಾರ್ ನೌ.